ಆತ್ಮೀಯ ಬಾಂಧವರೇ, ಮೊಟ್ಟಮೊದಲಿಗೆ ದೃಷ್ಟಿಚೇತರ ಸಮುದಾಯದ ಆತ್ಮಧೃತಿಯ ಸಂಕೇತವಾಗಿರ್ತಕ್ಕಂಥ ಈ ಅಪರೂಪದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಈ ನಾಡು ಕಂಡ ಹಿರಿಯ ಚೇತನ ಹಾಗೂ ಕಳೆದ ಸುಮಾರು 35 ವರ್ಷಗಳ ಹಿಂದೆಯೇ ಕರ್ನಾಟಕ ಅಂಧರ ಸಂಸ್ಥೆಯ ಅಧ್ಯಕ್ಷರಾಗಿ ಆ ಸಂಸ್ಥೆಗೆ ನಿಜವಾದ ಅರ್ಥದಲ್ಲಿ ಕಾಯಕಲ್ಪವನ್ನು ನೀಡಿದಂತಹ ಹಿರಿಯ ಚೇತನ ಡಾಕ್ಟರ್ ಗುರೂಜ ಅವರನ್ನು, ಹಾಗೆಯೇ ಈ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಯನ್ನು ಹಿಡಿದು ಎಲ್ಲ ವಲಯದ ಸಾಧಕರನ್ನು ಹಾಗೆಯೇ ಬರಹಗಾರರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಷ್ಟು ಎಲ್ಲ ಬಾಗಿಲುಗಳನ್ನು ಮುಕ್ತಗೊಳಿಸಿದಂತಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಮಹೇಶ್ ಜೋಶಿ ಅವರನ್ನು, ಹಾಗೆಯೇ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೆಳೆಯ ಶಿವರಾಜ್ ಶಾಸ್ತ್ರಿಯವರನ್ನು, ಈ ಮೂರೂ ಅಧ್ಯಕ್ಷರನ್ನು ನಾನು ಅತ್ಯಂತ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ನೆನೀತಾ ಇದ್ದೀನಿ. ಹಾಗೆಯೇ ಈ ಅಪರೂಪದ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳನ್ನು ಕೂಡ ನಾನು ಇಲ್ಲಿ ಅತ್ಯಂತ ಗೌರವದಿಂದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಬಂಧುಗಳೇ, ನಮ್ಮ ಒಂದು ಈ ಅಪರೂಪದ ಕವಿಗೋಷ್ಠಿಯ ಸಂದರ್ಭದಲ್ಲಿ ಅಥವಾ ದೃಷ್ಟಿಚೇತನ ಸಮುದಾಯದ ಸಾಹಿತ್ಯವನ್ನು ಕುರಿತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ 4 ವ್ಯಕ್ತಿಗಳನ್ನು ನೆನೆದಿದ್ದರೆ ನಾವೆಲ್ಲೋ ಒಂದು ಕಡೆ ಆತ್ಮದ್ರೋಹ ಮಾಡಿಕೊಂಡಾಗುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ, ಅದು ಸತ್ಯ ಕೂಡ ಹೌದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ನೆನೆಯಬೇಕಾಗಿರ್ತಕ್ಕಂಥದ್ದು ಈ ನಾಡು ಕಂಡ ಮತ್ತೊಬ್ಬ ಹಿರಿಯ ಚೇತನ ಚಿಂತಕರು ಆದಂಥ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರನ್ನು 1992ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೂಲಕ ಬೆಂಗಳೂರಿನ ಮಿಥಿಕ್ ಸೊಸೈಟಿಯಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಅಂಧರ ಒಂದು ಕವಿಗೋಷ್ಠಿಗೆ ಮುನ್ನುಡಿಯನ್ನು ಬರೆದಂತಹ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರನ್ನು ನಾವು ಯಾವತ್ತೂ ಕೂಡ ನೆನೆಯಬೇಕಾಗುತ್ತೆ. ಅವರು ಮಾಡಿದ ಆ ಸಾರ್ಥಕ ಕಾರ್ಯ ನಮ್ಮನ್ನು ಈ ವೇದಿಕೆಯವರೆಗೂ ಕೂಡ ಕರೆತಂದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ, ಅದು ಸತ್ಯ ಕೂಡ ಹೌದು. ಹಾಗೆಯೇ ಎರಡನೇದಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯನನ್ನು ನಾವು ನೆನೆಯಬೇಕಾಗುತ್ತೆ. ಸಿದ್ಧಲಿಂಗಯ್ಯನವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಪುಸ್ತಕಗಳು ಅಂದರೆ ಸಾಮಾನ್ಯರು ಓದ್ತಕ್ಕಂಥ ಪುಸ್ತಕಗಳು ಮಾತ್ರವೇ ಪುಸ್ತಕಗಳಲ್ಲ, ಅಂಧರು ಓದುವಂತಹ ಬ್ರೈಲ್ ಪುಸ್ತಕಗಳು ಕೂಡ ಪುಸ್ತಕಗಳು, ಅವುಗಳನ್ನು ಕೂಡ ಮುದ್ರಿಸಿ ಓದುಗರಿಗೆ ತಲುಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಥವಾ ನಮ್ಮ ಹೊಣೆಗಾರಿಕೆ ಎನ್ನುವ ರೀತಿಯಲ್ಲಿ ಮೊದಲ ಬಾರಿಗೆ ಈ ನಾಡಿನ ಶ್ರೇಷ್ಠ ಬರಹಗಾರರ 50 ಕೃತಿಗಳನ್ನು ಬ್ರೈಲ್ ಲಿಪಿಯಲ್ಲಿ ಮುದ್ರಿಸಿ ನಮ್ಮ ದೃಷ್ಟಿಚೇತನ ಓದುಗರಿಗೆ ಒದಗಿಸಿದರಲ್ಲ, ಅದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದಿಲ್ಲ. ಹಾಗೆಯೇ ಸಾಹಿತ್ಯ ಪರಿಷತ್ತಿನ ಮೂಲಕ ಡಾಕ್ಟರ್ ಎಚ್ ವಿಶ್ವನಾಥ್ರವರು ದತ್ತಿ ಪ್ರಶಸ್ತಿಯನ್ನು ಆರಂಭಿಸಿ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷವೂ ಕೂಡ ದೃಷ್ಟಿಚೇತನ ಬರಹಗಾರರಿಗೆ ಈ ಬರಹಗಾರರ ಸಾಧನೆಯನ್ನು ಗುರುತಿಸಿ ಪ್ರತಿ ವರ್ಷವೂ ಕೂಡ ದತ್ತಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿದೆಯಲ್ಲ, ಆ ಕೊಡುಗೆಯನ್ನು ನಾವು ನಮ್ಮ ದೃಷ್ಟಿಚೇತನ ಸಾಹಿತ್ಯ ವಲಯದ ಸಂದರ್ಭದಲ್ಲಿ ಮಾತನಾಡುವಾಗ ನಾವು ಯಾರೂ ಕೂಡ ಅದನ್ನು ಮರೆಯುವ ಹಾಗಿಲ್ಲ. ಹಾಗೆಯೇ ಇವತ್ತಿನ ಸಂದರ್ಭಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಜೋಶಿ ಅವರನ್ನು ನಾವು ಯಾವತ್ತೂ ಕೂಡ ಅಂಧ ಸಮುದಾಯದ ಬರವಣಿಗೆಯನ್ನು ಕುರಿತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ದಾಖಲಾರ್ಹವಾದಂಥದ್ದು, ಇದೊಂದು ಐತಿಹಾಸಿಕ ಸಾರ್ಥಕವಾದ ಪ್ರಯತ್ನವನ್ನು ಕೈಗೊಂಡು ಅನೇಕ ವಿರೋಧಗಳ ನಡುವೆಯೂ ಕೂಡ ಈ ಥರದ್ದು ಒಂದು ನಿರ್ಣಯವನ್ನು ಕೈಗೊಂಡು ಸಾಹಿತ್ಯ ಸಮ್ಮೇಳನಗಳ ಇತಿಹಾಸದಲ್ಲಿಯ ಮೊದಲ ಬಾರಿಗೆ ಈ ಬಗೆಯ ಒಂದು ವಿಶೇಷ ಕವಿಗೋಷ್ಠಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ಸಾರ್ಥಕವಾದ ಪ್ರಯತ್ನ, ಸಾರ್ಥಕವಾದ ಕಾರ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆಯೇ ಈ ಥರದ ಪ್ರಯತ್ನ ಇದೆಯಲ್ಲ, ಮುಖ್ಯವಾಗಿ ನಮ್ಮ ಸಮುದಾಯದ ಬರವಣಿಗೆಯ ಮೇಲೆ ನಂಬಿಕೆಯನ್ನಿಟ್ಟು ನಮ್ಮ ಸಮುದಾಯದ ಬರವಣಿಗೆ ಹೆಚ್ಚು ಜನಕ್ಕೆ ಓದಲಿಕ್ಕೆ ಸಾಧ್ಯ ಇಲ್ಲ, ಅದು ತಲುಪ್ತಾ ಇಲ್ಲ, ಅನೇಕ ಕಾರಣಗಳಿರ್ಬೋದು. ಇದಕ್ಕೆ ಆ ಬರಹಗಾರರ ಬರವಣಿಗೆಯ ಮೇಲೆ ನಂಬಿಕೆಯನ್ನಿಟ್ಟು ನಮ್ಮನ್ನು ಕೂಡ ಈ ಒಂದು ಮಹತ್ವವಾದ ವೇದಿಕೆಗೆ ಬರಮಾಡಿಕೊಂಡು ಆ ಮೂಲಕ ನಮ್ಮಲ್ಲಿ ಆತ್ಮತೃಪ್ತಿಯನ್ನು ಹೆಚ್ಚಿಸುವ ಒಂದು ಸಾರ್ಥಕವಾದ ಕಾರ್ಯವನ್ನು ಮಾಡಿದ್ದಾರಲ್ಲ, ಅದು ಯಾವತ್ತೂ ಕೂಡ ಶ್ರೇಷ್ಠವಾದ ಪ್ರಯತ್ನ, ಶ್ರೇಷ್ಠವಾದ ಕಾರ್ಯ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಒಂದು ಕವಿಗೋಷ್ಠಿಯ ಸಂದರ್ಭದಲ್ಲಿ ಯಾವತ್ತೂ ಕೂಡ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನಮ್ಮ ಕವಿ ಮಿತ್ರರಾದಂತಹ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಅವರು ಇರ್ಬೋದು, ಹಾಗೆ ಡಾಕ್ಟರ್ ಕೃಷ್ಣ ಅವರು ಹೊಂಬಾಳ್ರವರು ಇರ್ಬೋದು, ಹಾಗೆ ಶಿರೋನ್ಮಠ್ರವರು ಇರ್ಬೋದು, ದತ್ತಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಮತಿ ರಮಾ ಭಟ್ ಅವರು ಇರ್ಬೋದು, ಹಾಗೆ ಹಿರಿಕಿರೆ ಎಲ್ಲ ಕವಿಗಳನ್ನು ಕೂಡ ನಾನು ಈ
ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನೆನೀತಾ, ಬಹುಶಃ ನಮ್ಮ ಬದುಕೇ ಒಂದು ಸವಾಲು, ದೃಷ್ಟಿಚೇತನರ ಬದುಕೇ ಒಂದು ಸವಾಲು. ಅದರಲ್ಲೂ ಕೂಡ ನಾವು ಕಾವ್ಯವನ್ನು ಕಟ್ಟಿದ್ದೀವಿ ಅಂದರೆ ಅದು ಕೂಡ ನಿಜವಾದ ಸವಾಲು. ನಮ್ಮ ಬರವಣಿಗೆಗೆ ಅನೇಕ ಸವಾಲುಗಳಿದೆ. ಅದು ಸೃಷ್ಟಿಯ ಸವಾಲುಗಳಿರ್ಬೋದು, ಪ್ರಕೃತಿಯ ಸವಾಲುಗಳಿರ್ಬೋದು. ಆ ಸವಾಲುಗಳನ್ನು ಮೀರಿ ಬದುಕೋದಿದೆಯಲ್ಲ, ಬದುಕೋದ್ರ ಜೊತೆಗೆ ನಾವು ಬರವಣಿಗೆಯನ್ನು ತೊಡಗಿಸ್ಕೊಂಡಿರೋದಿದೆಯಲ್ಲ, ಅದು ಯಾವತ್ತೂ ಕೂಡ ಮುಖ್ಯ ಆಗುತ್ತೆ. ಬಂಧುಗಳೇ, ನಮಗೆ ಯಾವತ್ತೂ ಕೂಡ ಬದುಕು ಮುಖ್ಯ ಆಗುತ್ತೆ, ಬೆಳಕು ಮುಖ್ಯ ಆಗೋದಿಲ್ಲ. ಬದುಕಿಗಿಂತಲೂ ದೊಡ್ಡದೆಲ್ಲ ಬೆಳಕು ಅಂತಕ್ಕಂಥದ್ದನ್ನು ನಾವು ನಂಬಿರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಪರಿಮಿತಿಯೊಳಗೆ ನಾವು ಬರಿತಾ ಹೋಗ್ತಾ ಇದ್ದೀವಿ. ಅನೇಕ ಕೃತಿಗಳು ನಮ್ಮಲ್ಲಿ ಬಂದಿದ್ದಾವೆ. ಸುಮಾರು 30ಕ್ಕೂ ಹೆಚ್ಚು ನಮ್ಮ ದೃಷ್ಟಿಚೇತನ ಬರಹಗಾರರು ತಮ್ಮ ಕೃತಿಗಳನ್ನು ಬರೆದಿದ್ದಾರೆ, ಪ್ರಕಟಿಸ್ತಾ ಇದ್ದಾರೆ, ಕವಿಗಳಾಗಿ ಗುರುತಿಸ್ಕೊಂಡಿದ್ದಾರೆ. ಅನೇಕ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. ಇವತ್ತು ಈ ವೇದಿಕೆಯ ಮೂಲಕ ಒಂದು ಐತಿಹಾಸಿಕ ದಾಖಲೆಗೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಪರಿಷತ್ತು ಮುಂದೊಂದು ದಿನಮಾನಗಳಲ್ಲಿ ನಮ್ಮ ಕೃತಿಗಳನ್ನು ಕುರಿತು ಚಿಂತನೆಗೊಳಪಡಿಸುವ, ನಮ್ಮ ಕೃತಿಗಳನ್ನು ನಿಜವಾದ ಅರ್ಥದಲ್ಲಿ ಚಿಂತನೆಗೊಳಪಡಿಸುವಂಥ ಕಾರ್ಯ ಆಗಬೇಕು ಅಂತ ನಾನು ಕೋರ್ಕೊಳ್ತೀನಿ. ಹಾಗೆಯೇ ನಮ್ಮ ಬರಹಗಾರರು ಈ ಬಗೆಯ ಆತ್ಮಕೃತಿಯ ಇಂತಹ ಸಂದರ್ಭದಲ್ಲಿ ನಿಜವಾದ ಅರ್ಥದ ಕವಿತೆಗಳನ್ನು ಈ ಒಂದು ಓದುಗ ವಲಯಕ್ಕೆ ತಲುಪಿಸಬೇಕು ಅನ್ನೋ ಒಂದು ಕೋರಿಕೆಯನ್ನು ಅವರನ್ನು ಕೂಡ ನಾನು ಮನವಿ ಮಾಡಿಕೊಳ್ತಾ, ಈ ಥರದ ಒಂದು ಸಾರ್ಥಕ ಕಾರ್ಯ ಇವತ್ತು ಪರಿಷತ್ತಿನ ಮೂಲಕ ನಡೆದಿದೆ. ಅದು ನಮ್ಮ ಸಮುದಾಯದ ಮಟ್ಟಿಗೆ ಐತಿಹಾಸಿಕವಾದದ್ದಷ್ಟೇ ಅಲ್ಲ, ಯಾವತ್ತೂ ಕೂಡ ಇದು ನಮ್ಮ ಜನಮಾನಸದಲ್ಲಿ ಉಳಿಯುವಂಥ ಸಾರ್ಥಕ ಕಾರ್ಯ ಆಗಿದೆ. ಈ ಒಂದು ಕಾರ್ಯದ ಹಿಂದೆ ಯಾವುದೇ ಪ್ರಚಾರದ ಹಿನ್ನೆಲೆ ಇಲ್ಲ, ಯಾವುದೇ ಸಹಾನುಭೂತಿಯ ಹಿನ್ನೆಲೆ ಇಲ್ಲ. ಏಕೆಂದರೆ ನಮ್ಮಲ್ಲಿ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸಾಹಿತಿಗಳಿದ್ದಾರಲ್ಲ, ಅವರು ತಾಲೂಕು ಮಟ್ಟ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಇಬ್ಬರಿದ್ದಾರೆ ನಮ್ಮಲ್ಲಿ. ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಅವರಿರ್ಬೋದು, ಹಾಗೆ ಶ್ರೀಯುತ ಶಿವಸ್ವಾಮಿ ಅವರಿರ್ಬೋದು. ಇವರೆಲ್ಲರೂ ಕೂಡ ತಮ್ಮ ಬರವಣಿಗೆಯಲ್ಲಿ ಅತ್ಯಂತ ತೀವ್ರ ಗಹನವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಬರಹಗಾರರು ನಮ್ಮ ನಡುವೆ ಇದ್ದಾರೆ. ಸ್ನೇಹಿತರೆ, ಇಷ್ಟು ನಾನು ಆಶಯ ನುಡಿಗಳನ್ನು ನೋಡಿದ್ದೀನಿ. ಅದೇ ಒಬ್ಬ ಕವಿ ಎಷ್ಟು ಮಾತನಾಡಿದರೂ ಕೂಡ ಅವರಿಗೆ ಸಿಗ್ತಕ್ಕಂಥ ತೃಪ್ತಿ, ಒಂದು ಕವಿತೆಯನ್ನು ಓದಿದಾಗ ಸಿಗುವಂಥ ತೃಪ್ತಿ 100 ಮಾತಾಡಿದಾಗ ಸಿಗಲ್ಲ ಅಂತಕ್ಕಂಥದ್ದು ಎಲ್ಲ ಕವಿಗಳಿಗೂ ಕೂಡ ಅದು ತಿಳಿದಿರ್ತಕ್ಕಂಥ ವಿಚಾರ. ನಾನು ಕೂಡ ಅದಕ್ಕೆ ಹೊರತಲ್ಲ. ಹಾಗಾಗಿ ನನಗೆ ಕೊಟ್ಟಿರುವ ಕಾಲಾವಕಾಶದಲ್ಲಿ ಒಂದು ಕವಿತೆಯನ್ನು ಓದಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಆತ್ಮದ ಹಾಡು. ಅಂದರೆ ನಾವು ನಮ್ಮ ನಡುವಿನ ಸಾಧಕರನ್ನು, ಹಾಗೆ ಬಂಧುಗಳನ್ನು, ಅವರು ಬದುಕಿದಷ್ಟು ಕಾಲ ಹೇಗೆ ಅವರೊಂದಿಗೆ ನಡ್ಕೊಳ್ತೀವಿ, ಆನಂತರದ ನಮ್ಮಲ್ಲಿ ಕಾಡುವ ಅನಾಥ ಪ್ರಜ್ಞೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಒಂದು ಆತ್ಮ ಇಲ್ಲಿ ನಿವೇದಿಸಿಕೊಂಡು ಕವಿತೆಯ ಶೀರ್ಷಿಕೆ ಆತ್ಮದ ಹಾಡು. ಇದ್ದಾಗ ಮರೆತವರು ನೀವು, ನಾನು ಸತ್ತಾಗ ಏಕಿಷ್ಟು ನೋವು, ಇರುವಾಗ ಬರಲಿಲ್ಲ ಇತ್ತ, ಹೋದಾಗ ಅಳುವಿರ ಕುಳಿತು ಸುತ್ತ, ಇದ್ದಾಗ ಮರೆತವರು ನೀವು, ಅರಿಯದೆ ಹೋದಿರಿ ಇದ್ದಾಗ ಜೀವ, ಹಂಬಲಿಸಿ ಬಂದರು ತೆರೆಗಿದೆ ಮನವ, ಬಿಟ್ಟು ಕೊಡಲಿಲ್ಲ ಹಠ ಸಿಟ್ಟು ಸೆಡವ, ಯಾರು ಬಲ್ಲರು ಹೇಳಿ ಯಾರ ಸಾವ, ಯಾರು ಬಲ್ಲರು ಹೇಳಿ ಯಾರ ಸಾವ, ಇದ್ದಾಗ ಮರೆತವರು ನೀವು, ಇರುವಾಗ ಕೊಟ್ಟದ್ದು ಅಷ್ಟಿಷ್ಟೇ ಕಷ್ಟ, ಸತ್ತೊಡನೆ ಬಡಬಡಿಕೆ ತುಂಬಲಾರದ ನಷ್ಟ, ಒಳಗೊಳಗೆ ಹಣಿಯುವ ಅವಣಿಕೆಯ ನಿಷ್ಠ, ಮುಸುಕುಗಳ ತೆರೆ ಹಿಂದೆ ಎಲ್ಲವೂ ಸ್ಪಷ್ಟ, ಮುಸುಕುಗಳ ತೆರೆ ಹಿಂದೆ ಎಲ್ಲವೂ ಸ್ಪಷ್ಟ, ಇದ್ದಾಗ ಮರೆತವರು ನೀವು, ಇರುವಾಗ ಬರಲಿಲ್ಲ ಮನೆಯ ಕಡೆಗೆ, ಈಗ ಬಂದೀರಾ ಮಸಣದೆಡೆಗೆ, ಬನ್ನಿ ಕುಳ್ಳಿರಿ ಎನ್ನಲು ಮನೆಯೆಲ್ಲ ಇದು ಮಸಣ, ಕ್ಷಮಿಸಿ ಬಿಡಿ ತೀರಿಹುದು ನನ್ನ ನಿಮ್ಮಯ ಋಣ, ಕ್ಷಮಿಸಿ ಬಿಡಿ ತೀರಿಹುದು ನನ್ನ ನಿಮ್ಮಯ ಋಣ, ಇದ್ದಾಗ ಮರೆತವರು ನೀವು, ನಾನು ಸತ್ತಾಗ ಎಲ್ಲಿಷ್ಟು ನೋವು, ಸಾಕಿನ್ನು ಹಿಂದಿರುಗಿ ಬಾರದಿರಿ ಇತ್ತ, ಎಷ್ಟೊಂದು ಕೆಲಸವಿದೆ ನಿಮ್ಮ ಸುತ್ತ, ಸಾಕಿನ್ನು ಹಿಂದಿರುಗಿ ಬಾರದಿರಿ ಇತ್ತ, ಎಷ್ಟೊಂದು ಕೆಲಸವಿದೆ ನಿಮ್ಮ ಸುತ್ತ, ಪ್ರೀತಿಸುವ ಮನಸ್ಸಿರಲಿ ಅನವರತ ಶುದ್ಧ, ಸಾಕು ನಿಲ್ಲಿಸಿ ಬೇಡ ಮುಖವಾಡಗಳ ಯುದ್ಧ, ಸಾಕು ನಿಲ್ಲಿಸಿ ಬೇಡ ಮುಖವಾಡಗಳ ಯುದ್ಧ, ಇದ್ದಾಗ ಮರೆತವರು ನೀವು, ಮಾತನಾಡಿಸದೆ ಕೊನೆಗೂ ಹಗೆಯ ಸಾಧಿಸಿದಿರಿ, ಇದ್ದಾಗ ಇನ್ನಿರದ ಜಿದ್ದಿಗೆ ಬಿದ್ದಿರಿ, ಈ ಇಲ್ಲಿ ಅತ್ತೇನು ಮತ್ತೆ ಬರುವಿನೆ ನಾನು, ಈ ಇಲ್ಲಿ ಅತ್ತೇನು
ಮತ್ತೆ ಬರುವೆನೆ ನಾನು. ಇದ್ದಾಗ ಮರೆತವರು ನೀವು, ಇದ್ದಾಗ ಮರೆತವರು ನೀವು, ನಾನು ಸತ್ತಾಗ ಎಷ್ಟಿಷ್ಟು ನೋವು. ಕಟ್ಟುಪಾಡುಗಳ ಹೊರೆಯ ಕಟ್ಟಿ ಹೊರಿಸಿದಿರಿ, ಎಡವಿ ಬಿದ್ದರು ಬಿಡದೆ ಚಾಟಿ ಬೀಸಿದಿರಿ. ಸ್ವಂತಿಕೆಯ ಬೇರಿಗೆ ಕೈ ಹಾಕಿ ಜಗ್ಗಿದಿರಿ, ಕದಲುಗದ ಕಂಡಾಗ ಸೈರಿಸದೆ ಹೋದಿರಿ. ಇದ್ದಾಗ ಮರೆತವರು ನೀವು, ಇದ್ದಾಗ ಮರೆತವರು ನೀವು. ನನ್ನ ಪ್ರತಿಭೆಗೆ ಸಂದ ಪದವಿಗಳ ಶಂಕಿಸುತ್ತ, ಕುಹಕವಾಡುತ್ತ ಹಿಂದೆ ಅಡಿಗಳಿಗೂ ಹಂಗಿಸುತ್ತ, ಹುಳಿ ದ್ರಾಕ್ಷಿ ನರಿ ಕಥೆಯ ಸಿದ್ಧಾಂತವೆಂದವರು ಈಗ ಸ್ಮಾರಕಕ್ಕಾಗಿ ಬೊಬ್ಬೆ ಹಾಕುತ್ತಲಿಹರು, ಈಗ ಸ್ಮಾರಕಕ್ಕಾಗಿ ಬೊಬ್ಬೆ ಹಾಕುತ್ತಲಿಹರು. ಇದ್ದಾಗ ಮರೆತವರು ನೀವು. ನಿಮ್ಮೊಡನೆ ಇನ್ನಷ್ಟು ದಿವಸ ಇರಬಹುದಿತ್ತು, ಸಾಧ್ಯವಾಗದೆ ಹೋಯಿತು ನಿಮಗೆ ಕಾರಣ ಗೊತ್ತು. ಅರ್ಥೈಸಿಕೊಳ್ಳಲಿಲ್ಲ ನನ್ನನ್ನು ಬಹಳ ಜನ, ಅರ್ಥವಾದವರಿಗೆ ನನ್ನ ಕೊನೆಯ ನಮನ, ಅರ್ಥವಾದವರಿಗೆ ನನ್ನ ಕೊನೆಯ ನಮನ. ಇದ್ದಾಗ ಮರೆತವರು ನೀವು. ಮುಗಿಸಿ ಬಿಡಿ ಸಾಕಿನ್ನು ಶವದ ಸಿಂಗಾರವ, ಮುಗಿಸಿ ಬಿಡಿ ಸಾಕಿನ್ನು ಶವದ ಸಿಂಗಾರವ. ಹೆಣ ಬಲ್ಲುದೇ ನಿಮ್ಮ ಸಭೆಯ ಸಂತಾಪವ, ಹೆಣ ಬಲ್ಲುದೇ ನಿಮ್ಮ ಸಭೆಯ ಸಂತಾಪವ. ನನ್ನ ಭೌತಿಕ ದೇಹ ಇಲ್ಲಿಂದ ಮುಕ್ತ, ನನ್ನ ಭೌತಿಕ ದೇಹ ಇಲ್ಲಿಂದ ಮುಕ್ತ. ನನ್ನ ಚಿಂತನೆಗಳು ನನಗಿಂತಲೂ ಶಕ್ತ, ನನ್ನ ಚಿಂತನೆಗಳು ನನಗಿಂತಲೂ ಶಕ್ತ. ಧನ್ಯವಾದಗಳು ಬಂದಿದೆ. ತಮ್ಮ ಅಮೂಲ್ಯವಾದಂಥ ಆಶಯ ನುಡಿಗಳೊಂದಿಗೆ ಕವಿಗೋಷ್ಠಿಗೆ ಚಾಲನೆ ನೀಡಿ ಪ್ರೇರಣೆಯಾದಂಥ ಶ್ರೀ ರಮೇಶ್ ಕುಮಾರ್ ಅವರಿಗೆ ಹೃತ್ಪೂರ್ವವಾದಂಥ ಧನ್ಯವಾದಗಳು. ಕಾವ್ಯ ರಚನೆ ಜೀವನೋಪಾಯಕ್ಕಾಗಿ ಅಲ್ಲ, ಅದು ನೊಂದ ಜನರ ವಿಮೋಚನೆ ಹಾಗೂ ಸರ್ವೋದಯಕ್ಕಾಗಿ ಎನ್ನುವಂತೆ ಕವಿ ತನ್ನ ಸಂವೇದನೆ ಹಾಗೂ ಸೃಜನಶೀಲತೆಯಿಂದ ಕಾವ್ಯ ಸೃಷ್ಟಿಯಾಗುತ್ತದೆ. ರವಿ ಕಾಣತನ್ನ ಕವಿ ಕಾಣುತ್ತಾನೆ ಎನ್ನುವಂತೆ ದೃಷ್ಟಿಚೇತನ ಕವಿಗಳು ತಮ್ಮ ಅಂತರ್ದೃಷ್ಟಿಯಿಂದ ಬಾಹ್ಯ ಜಗತ್ತನ್ನು ಹೇಗೆ ಗ್ರಹಿಸಿಕೊಂಡು ಕಾವ್ಯವನ್ನು ಅಭಿವ್ಯಕ್ತಿಗೊಳಿಸುತ್ತಾರೆ ಎನ್ನುವುದು ಕುತೂಹಲಕಾರಿ ಮತ್ತು ಪ್ರೇರಣೆಯಾಗಿದೆ. ಆದ್ಮೇಲೆ ಕೇವಲ 3 ನಿಮಿಷಗಳ ಕಾಲ ನಡೆಯಲಿರುತ್ತಕ್ಕಂಥ ಈ ಒಂದು ಕೌತುಕವಾದಂಥ ವಿಶೇಷ ಚೇತನ ಕವಿಗೋಷ್ಠಿಯನ್ನು ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿರುವ ತಾವು ತಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕವಿಗೋಷ್ಠಿಗೆ ಯಶಸ್ವಿಗೆ ಪ್ರೋತ್ಸಾಹಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ತಮ್ಮ ಮುಂದೆ ಕವನ ವಾಚನ ಮಾಡುತ್ತಿರುವ ದೃಷ್ಟಿಚೇತನ ಕವಿರತ್ನಗಳು